ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಬೆಳಗಾವಿಯಲ್ಲಿ ರಚನೆಯಾಗಿರತಕ್ಕಂಥ ಹೊಸ ತಾಲೂಕಿಗೆ ಇದುವರೆಗೂ ಯಾವುದೇ ರೀತಿಯ ಮೂಲಭೂತ ಸೌಕರ್ಯ ಸಿಕ್ಕಿಲ್ಲ. ಹೀಗಾಗಿ ತಾಲೂಕಿನ ಜನ ಸರ್ಕಾರದ ವಿರುದ್ಧ ಹಿಡಿಶಾಪವನ್ನು ಹಾಕ್ತಿದ್ದಾರೆ. ಪೂರ್ಣ ಪ್ರಮಾಣದ ತಾಲೂಕನ್ನಾಗಿ ಮಾಡಿ ಅಂತಕ್ಕಂಥ ಬೇಡಿಕೆ ಇಡ್ತಿದ್ದಾರೆ. ಅದರ ಆ ತಾಲೂಕು ಯಾವುದು ಮತ್ತು ಅಲ್ಲಿನ ಬೆಳವಣಿಗೆ ಏನು ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕನ್ ಒತ್ತೋದನ್ನ ಮರೆಯಬೇಡಿ. ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಕೂಡ ಫಾಲೋ ಮಾಡಿ. ಬೆಳಗಾವಿ ಜಿಲ್ಲೆಯಲ್ಲಿ 15ನೇ ತಾಲೂಕಾಗಿ ಯರಗಟ್ಟಿಯನ್ನ ಕಳೆದ 7 ವರ್ಷಗಳ ಹಿಂದೆ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಘೋಷಣೆ ಮಾಡಲಾಗಿತ್ತು. ಆದರೆ ಇದುವರೆಗೂ ಕೂಡ ಯರಗಟ್ಟಿಗೆ ಪೂರ್ಣ ಪ್ರಮಾಣದ ತಹಶೀಲ್ದಾರ್ ಕಚೇರಿ ಆಗಿರಬಹುದು ಮತ್ತು ಇತರೆ ಸುಮಾರು 30ಕ್ಕೂ ಹೆಚ್ಚು ಕಚೇರಿಗಳು ಕಾರ್ಯನಿರ್ವಹಣೆ ಮಾಡ್ತಾ ಇಲ್ಲ. ಹೀಗಾಗಿ ಅಲ್ಲಿನ ಜನ ಹಿಡಿಶಾಪವನ್ನ ಸರ್ಕಾರದ ವಿರುದ್ಧ ಹಾಕುವಂತಹ ಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಯರಗಟ್ಟಿ ಸೌದತ್ತಿಯನ್ನ ಡಿವೈಡ್ ಮಾಡಿ ಯರಗಟ್ಟಿಯನ್ನ 34 ಗ್ರಾಮಗಳನ್ನು ಒಳಗೊಂಡಂತಹ ಹೊಸ ತಾಲೂಕನ್ನು ಕೇಂದ್ರವನ್ನಾಗಿ ಘೋಷಣೆ ಮಾಡಲಾಗಿತ್ತು. ಇದುವರೆಗೂ ಕೂಡ ಆ ಒಂದು ತಾಲೂಕಿಗೆ ಬೇಕಾದಂತಹ ಕಚೇರಿಗಳು ಆಗಿಲ್ಲ. ಜೊತೆಗೆ ಏನು ಅಂದ್ರೆ ಅಲ್ಲಿನ ಪ್ರವಾಸಿ ಮಂದಿರದಲ್ಲಿ ತಹಶೀಲ್ದಾರ್ ಕಚೇರಿಯನ್ನು ಆರಂಭ ಮಾಡಲಾಗಿದೆ. ಈಗ ಪ್ರಜಾಸೌಧ ನಿರ್ಮಾಣಕ್ಕೆ ಬೆಳಗಾವಿ ಜಿಲ್ಲಾಡಳಿತ ಮುಂದಾಗಿರ್ತಕ್ಕಂಥದ್ದು. ಯರಗಟ್ಟಿಯಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಒಂದು ಅಗ್ನಿಶಾಮಕ ಪೊಲೀಸ್ ಠಾಣೆಯ ಬಳಿಯಲ್ಲಿ ಒಂದು ಜಾಗವನ್ನ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ನೋಡಿಕೊಂಡು ಬಂದಿದ್ದಾರೆ. ಆ ಜಾಗಕ್ಕೆ ಸ್ಥಳೀಯರು ಆಕ್ಷೇಪಣೆಯನ್ನ ಸಲ್ಲಿಸ್ತಾ ಇದ್ದಾರೆ. ಯರಗಟ್ಟಿ ಪಟ್ಟಣದಲ್ಲೇ ತಾಲೂಕು ಕಚೇರಿಯನ್ನಾಗಿ ಮಾಡಿ ಅಂತ ಹೇಳಿ ಬೇಡಿಕೆ ನೀಡಿರ್ತಕ್ಕಂಥದ್ದು. ಯಾಕಂದ್ರೆ ಯರಗಟ್ಟಿಯಿಂದ ಮತ್ತೆ 5 ಕಿಲೋಮೀಟರ್ ಹೋಗಬೇಕು ಅಂದ್ರೆ ಅದು ಸಾಧ್ಯವಾಗದ ಮತ್ತು ಯರಗಟ್ಟಿಯ ಸುಮಾರು 34 ಹಳ್ಳಿಗಳ ಜನರಿಗೆ ಅನುಕೂಲ ಆಗಬೇಕು ಮತ್ತು ತಹಶೀಲ್ದಾರ್ ಕಚೇರಿಯ ಸೌಲಭ್ಯ ಸಿಗಬೇಕು ಅಂದ್ರೆ ಯರಗಟ್ಟಿ ಪಟ್ಟಣದಲ್ಲೇ ತಹಶೀಲ್ದಾರ್ ಕಚೇರಿಯನ್ನ ಪ್ರಜಾಸೌಧವನ್ನ ನಿರ್ಮಾಣ ಮಾಡಿ ಅಂತಕ್ಕಂತಹ ಬೇಡಿಕೆಯನ್ನು ಇಟ್ಟಿದ್ದಾರೆ. ಈಗಾಗಲೇ 5 ಕಿಲೋಮೀಟರ್ ದೂರದಲ್ಲಿ ಪ್ರಜಾಸೌಧ ನಿರ್ಮಾಣಕ್ಕೆ ಜಾಗವನ್ನು ಗುರುತು ಮಾಡಲಾಗಿತ್ತು. ಆ ಜಾಗವನ್ನ ಕೈಬಿಡಿ ಅಂತಕ್ಕಂಥದ್ದು ಯರಗಟ್ಟಿ ನಿವಾಸಿಗಳ ಬೇಡಿಕೆಯಾಗಿದೆ. ಜೊತೆಗೆ ಪ್ರಜಾಸೌಧ ಅಷ್ಟೇ ಅಲ್ಲದೆ ಕೃಷಿ ಇಲಾಖೆ ಆಗಿರಬಹುದು, ಇನ್ನಿತರ ಸುಮಾರು 30 ಇಲಾಖೆಗಳಿದೆ, ಅದನ್ನ ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಣೆ ಮಾಡಬೇಕು ಮತ್ತು ಕಚೇರಿಗಳನ್ನ ಸ್ಥಳಾವಕಾಶ ಒದಗಿಸಬೇಕು ಅಂತಕ್ಕಂಥದ್ದು ಸ್ಥಳೀಯರ ಬೇಡಿಕೆ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಬೆಳಗಾವಿ ಜಿಲ್ಲೆ ಅತಿ ದೊಡ್ಡ ಜಿಲ್ಲೆ ಆಗಿದ್ದು ಜಿಲ್ಲೆ ವಿಭಜನೆ ಮಾಡಿ ಅಂತಕ್ಕಂಥದ್ದು 30 ವರ್ಷಗಳಿಂದಲೂ ಕೂಡ ಇರುವಂತಹ ಬೇಡಿಕೆ. ಆದರೆ ಇದುವರೆಗೂ ಈ ಬೇಡಿಕೆ ಈಡೇರಿಕೆ ಆಗಿಲ್ಲ. ಬೆಳಗಾವಿ ಜಿಲ್ಲೆಯಲ್ಲಿ ಜಿಲ್ಲೆ ವಿಭಜನೆ ಅಂತಕ್ಕಂಥದ್ದು ಒಂದು ರೀತಿ ಕಗ್ಗಂಟಾಗಿರ್ತಕ್ಕಂಥದ್ದು. ಮೊದಲು ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆಯನ್ನ JH ಪಟೇಲ್ ಅವಧಿಯಲ್ಲಿ ಮಾಡಲಾಗಿತ್ತು. ಬಳಿಕ ಇಲ್ಲಿನ ಮರಾಠಿ ಮತ್ತು ಕನ್ನಡ ವಿಚಾರವಾಗಿ ಅದನ್ನ ನೆನೆಗುದಿಗೆ ಬಿಡಲಾಗಿದೆ ಮತ್ತು ಗಡಿ ವಿವಾದ ಇರೋ ಕಾರಣಕ್ಕಾಗಿ ಇದುವರೆಗೂ ಕೂಡ ಬೆಳಗಾವಿ ಜಿಲ್ಲೆಯನ್ನ ವಿಭಜನೆ ಮಾಡಕ್ಕೆ ಸಾಧ್ಯ ಆಗಿಲ್ಲ. ಜೊತೆಗೆ ಅಂದ್ರೆ ಜಿಲ್ಲೆ ವಿಭಜನೆ ಮಾಡೋದು ಕಷ್ಟ ಅನ್ನೋ ನಿಟ್ಟಿನಲ್ಲಿ ಅನೇಕ ತಾಲೂಕುಗಳ ವಿಂಗಡಣೆ ಕೂಡ ನಡೀತಾ ಇದೆ. ಸೌದತ್ತಿಯನ್ನ ಒಡೆದು ಯರಗಟ್ಟಿಯನ್ನ ಮಾಡಲಾದರೂ ಕೂಡ ಯರಗಟ್ಟಿಯಲ್ಲಿ ಇದುವರೆಗೂ ಪೂರ್ಣ ಪ್ರಮಾಣದ ಸೌಲಭ್ಯಗಳು ಜನರಿಗೆ ಸಿಗ್ತಾ ಇಲ್ಲ. ಹೀಗಾಗಿ ಜನ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರೆ ಸ್ಥಳೀಯ ಶಾಸಕ ವಿಶ್ವಾಸ್ ವೈದ್ಯ ಅವ್ರಿಗೂ ಕೂಡ ಮಾಹಿತಿಯನ್ನ ಸ್ಥಳೀಯರು ನೀಡಲಾಗಿರ್ತಕ್ಕಂಥದ್ದು. ಈ ಯರಗಟ್ಟಿ ಪಟ್ಟಣಕ್ಕೆ ಬೇಕಾದಂತಹ ಎಲ್ಲ ಸೌಲಭ್ಯಗಳನ್ನ ಕೊಡಿ ಅಂತಕ್ಕಂಥದ್ದು ಈಗ ಅಲ್ಲಿನ ಜನರ ಬೇಡಿಕೆಯಾಗಿದೆ. ಮತ್ತೊಂದು ಕಡೆ ಯರಗಟ್ಟಿಯನ್ನ ಗ್ರಾಮವನ್ನ ಪಟ್ಟಣ ಪಂಚಾಯಿತಿಯನ್ನಾಗಿ ಕೂಡ ಅಭಿವೃದ್ಧಿ ಪಡಿಸಲಾಗಿದೆ. ಆ ಪಟ್ಟಣ ಪಂಚಾಯಿತಿ ಆದರೂ ಕೂಡ ಇದುವರೆಗೂ ಪಟ್ಟಣ ಪಂಚಾಯಿತಿ ಕಚೇರಿ ಆಗಿರಬಹುದು, ಜೊತೆಗೆ ಅಲ್ಲಿನ ನಾಗರಿಕರಿಗೆ ಸಿಗಬೇಕಾದಂತಹ ಸೌಲಭ್ಯಗಳು ಸಿಕ್ಕಿಲ್ಲ. ಹೀಗಾಗಿ ಅಲ್ಲಿನ ಜನ ಪಟ್ಟಣ ಪಂಚಾಯಿತಿ ವಿರುದ್ಧ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಟ್ಟಣ ಪಂಚಾಯಿತಿ ಆಗಿದ್ದ ಕಾರಣಕ್ಕಾಗಿ ಗ್ರಾಮಕ್ಕೆ ಸಿಗತಕ್ಕಂಥ ನರೇಗಾ ಯೋಜನೆ ಆಗಿರಬಹುದು, ಇನ್ನಿತರ ಯಾವ ಸೌಲಭ್ಯಗಳು ನಿಂತು ಹೋಗಿವೆ. ಹೀಗಾಗಿ ಪಟ್ಟಣದಲ್ಲಿರ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ಇದು ದೊಡ್ಡ ಸಮಸ್ಯೆ ಆಗಿರ್ತಕ್ಕಂಥದ್ದು. ಸುಮಾರು 8,000 ಜನಸಂಖ್ಯೆ ಉಳ್ಳುವಂತಹ ಯರಗಟ್ಟಿ ಪಟ್ಟಣದಲ್ಲಿ ಪಟ್ಟಣ ಪಂಚಾಯಿತಿಯು ಕೂಡ ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಣೆ ಮಾಡಬೇಕು ಅಂತಕ್ಕಂಥ ಬೇಡಿಕೆ ಇದೆ. ತಾಲೂಕು ಮಟ್ಟದ ಕಚೇರಿಗಳು ಇನ್ನೂ ಯಾವ ಅಷ್ಟೊಂದು ಬಂದೇ ಇಲ್ಲ. ಈಗಾಗಲೇ ಒಂದು ಅಗ್ನಿಶಾಮಕ ದಳ ಮತ್ತು ತಹಶೀಲ್ದಾರ್ ಆಫೀಸು ಅಷ್ಟ ಬಂದಿದ್ದಾವೆ. ಪಟ್ಟಣ ಪಂಚಾಯತಿ ಒಂದು ಈಗ ಇದನ್ನ ಮಾಡಾಕ್ತಾರೆ. ಅದಕ್ಕೆ ಅದು ಪಟ್ಟಣ ಪಂಚಾಯತಿ ಹೊಸ ಬಿಲ್ಡಿಂಗ್ ಕಟ್ಟಕ ಅಲ್ಲಿ ಯರಗಟ್ಟಿಯಿಂದ 4 ಕಿಲೋಮೀಟರ್ ಆಚೆ ಕಡೆ ದೂರ ಮಾಡೋದ್ರಿಂದ ಇಲ್ಲಿ ಯರಗಟ್ಟಿಯಿಂದ ಜನಸಾಮಾನ್ಯರಿಗೆ ಭಾಳ ತೊಂದರೆ ಆಗ್ತದೆ. ಅದಕ್ಕೆ ದಯವಿಟ್ಟು ಅದನ್ನು ನಮ್ದು ಏನು ವಿನಂತಿ ಅಂತಂದ್ರೆ ಆದಷ್ಟು ಯರಗಟ್ಟಿ ಪಟ್ಟಣದಲ್ಲೇ ಆ ಪ್ರಜಾಸೌಧ ನಿರ್ಮಾಣ ಮಾಡಿದ್ರೆ ಜನಸಾಮಾನ್ಯರಿಗೆ ಅನುಕೂಲ ಆಗತ್ತೆ ಅಂತೇಳಿ ನಮ್ಮದೊಂದು ಮನವಿಯನ್ನು ಕೂಡ ಮೊನ್ನೆ ಕೊಟ್ಟಿದ್ದಾರೆ ಈಗಾಗಲೇ ಎಲ್ಲ ಸಾರ್ವಜನಿಕರಿಗೆ. ಅದಕ್ಕೆ ಅದನ್ನು ಸರ್ಕಾರ ಗಮನಕ್ಕೆ ತಗೊಂಡು ಸ್ವಲ್ಪ ಸಾರ್ವಜನಿಕ ಒಳ್ಳೆಯ ಆಗೋ ರೀತಿಯಲ್ಲಿ ಪಟ್ಟಣದಲ್ಲೇ ನಿರ್ಮಾಣ ಮಾಡ್ಬೇಕಂತೇಳಿ ನಮ್ಮದು ವಿನಂತಿ. ಪ್ರಜಾಸೌಧ ಇಲ್ಲಿಯ ಸಾರ್ವಜನಿಕರಿಗೆ ಹಾಗೂ ವಯಸ್ಸಾದವರಿಗೆ ಹಾಗೂ ಕೂಲಿ ಕಾರ್ಮಿಕರಿಗೆ ಇವರಿಗೆಲ್ಲ ಉಪಯುಕ್ತವಾಗಲಿ ಅಂತ ಊರ ಸಮೀಪದಲ್ಲೇ ಆಗಬೇಕಂತ ನಮ್ಮೆಲ್ಲರ ಅಭಿಲಾಷೆ. ಈಗ ಮಾಡಲೇಬೇಕಂತ ಹೇಳಿದ್ರೆ ಯರಗಟ್ಟಿಯಲ್ಲಿ ಒಂದು 2-3 ಜಾಗ ಇದೆ. ಆ ಜಾಗ ಅನ್ನುವಂಥದ್ದು ಯೂಸ್ ಮಾಡಿಕೊಂಡು ಅದನ್ನು ಮಾಡಲಿಕ್ಕೆ ಅನ್ನೋಂಥದ್ದು ಯೋಗ್ಯ ಅಂತ ನನ್ನ ಅನಿಸಿಕೆ. ಶಾಸಕರ ಬಗ್ಗೆ ಅದೇನಿಲ್ಲ, ಅವರು ಒಳ್ಳೆಯವರೇ. ಅವರು ಜನ ಅಭಿಪ್ರಾಯವನ್ನು ಎಂದೂ ಸಮೇತ ತಿರಸ್ಕರಿಸಲಿಕ್ಕೆ ಸಾಧ್ಯ ಇಲ್ಲ. ಅವರು ಸಾರ್ವಜನಿಕರು ಹೇಳಿದ ಪಕ್ಷದಲ್ಲಿ ಮುಂದಾದರೂ ಸಮೇತ ವಿಚಾರ ಮಾಡಿ ಸಾರ್ವಜನಿಕರಿಗೆ ಉಪಯುಕ್ತವಾಗಲಿ ಅಂತ ತಮ್ಮ ಒಂದು ನಿಲುವನ್ನು ಬದಲಿಸಿ
ಸಮೀಪದಲ್ಲೇ ಮಾಡ್ಲಿಕ್ಕೆ ಅನ್ನೋಂಥದ್ದು ಅವರು ಇಚ್ಛಿಸಬಹುದು ಅಂತ ನನ್ನ ಅನಿಸಿಕೆ. ಇಲ್ಲಿಂದ ಯರಗಟ್ಟಿಂದ ಜನ ಹಳ್ಳಿಯಿಂದ ಬಂದ್ರೆ ಯರಗಟ್ಟಿಂದ ಬಸ್ ಸ್ಟ್ಯಾಂಡ್ದಿಂದ ಇಳಿದು ಇಲ್ಲಿಂದ ಮತ್ತೆ ಏನು ಯರಗಣ್ಣಿ ಹತ್ತಿರ ಇರುವಂತ 5 ಕಿಲೋಮೀಟರ್ ಗುಡ್ಡದಲ್ಲಿ ಅಲ್ಲಿಂದ ಮತ್ತೆ ಹೈವೇ ರೋಡ್ದಿಂದ ಇಳಿದು ಮತ್ತೆ ಗುಡ್ಡದಲ್ಲಿ ಮತ್ತೆ 2 ಕಿಲೋಮೀಟರ್ ಮೇಲೆ ಹೋಗ್ಬೇಕು. ಜನರಲ್ಲಿ ಅಂಗವಿಕಲರು ವೃದ್ಧರು ಅಲ್ಲಿ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ. ಬಸ್ ಸ್ಟಾಪ್ಸ್ ಅದೇ ಇಲ್ಲ ಅಂತದ್ರೊಳಗೆ ಬಹಳ ದೊಡ್ಡ ತೊಂದರೆ ಐತೆ. ಅದರೊಳಗೆ ಸಾರ್ವಜನಿಕ ನಾವು ಒಂದೇ ಆಗ್ರಹ, ಸಾರ್ವಜನಿಕರಿಗೆ ಅನುಕೂಲ ಆಗುವಂತ ಸ್ಥಳದಲ್ಲಿ ಪ್ರಜಾಸೌಧ ನಿರ್ಮಾಣ ಮಾಡಬೇಕು. ಇಲ್ಲದಿದ್ದರೆ ಕರ್ನಾಟಕ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಬೃಹತ್ ಆದ ಒಂದು ನಿರಂತರ ಹೋರಾಟದ ವೇದಿಕೆಯನ್ನು ಕೂಡ ಹಾಕ್ತೇವೆ. ಅದಕ್ಕಾಗಿ ಅಲ್ಲಿ ಮಂತ್ರಿ ಮಾಡಲಿಕ್ಕೆ ಕೊಡುವುದಿಲ್ಲ. ಅದಕ್ಕೆ ಎಲ್ಲಿ ಸಾರ್ವಜನಿಕ ಅನುಕೂಲತೆ ಐತಿ ಅಲ್ಲಿ ಮಾಡ್ರಿ. ನಿಮ್ಮ ಮಾಡುವಂತ ಪ್ರಜಾಸೌಧ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಅಂತಲ್ಲಿ ಮಾಡಿ. ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಯಾವುದೇ ರಾಜ್ಯದಲ್ಲಿ ಹೊಸ ತಾಲೂಕುಗಳು ರಚನೆ ಆಗಿಲ್ಲ. ಇನ್ನು ಈ ಹಿಂದೆ ರಚನೆ ಆದಂತಹ ತಾಲೂಕುಗಳಿಗೆ ಈಗ ಸೌಲಭ್ಯವನ್ನ ಕೊಡಬೇಕಾಗಿದೆ. ಯಾಕಂದ್ರೆ ಬೆಳಗಾವಿ ತಾಲೂಕನ್ನ ವಿಭಜನೆ ಮಾಡಿ ಅಂತಕ್ಕಂಥದ್ದು ಬಹುದಿನಗಳ ಬೇಡಿಕೆಯಾಗಿದೆ. ಆದ್ರೆ ಇದುವರೆಗೂ 3 ವರ್ಷ ಕಳೆದರೂ ಕಾಂಗ್ರೆಸ್ ಸರ್ಕಾರ ಬಂದು ಆ ಬೇಡಿಕೆ ಈಡೇರಿಲ್ಲ. ಸ್ವತಃ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಒಂದು ಬೆಳಗಾವಿ ತಾಲೂಕನ್ನ ಪ್ರತಿನಿಧಿಯನ್ನು ಮಾಡ್ತಾರೆ. ಅದುವರೆಗೂ ಕೂಡ ಈಡೇರಿಕೆ ಆಗದೆ ಇರೋದು ಕೂಡ ಮತ್ತೊಂದು ಕಡೆ ವಿಪರ್ಯಾಸ. ಯಾಕಂದ್ರೆ ಬೆಳಗಾವಿ ತಾಲೂಕು ಉಡುಪಿ ಜಿಲ್ಲೆಯಷ್ಟೇ ದೊಡ್ಡದಿದೆ. ಹೀಗಾಗಿ ಇಲ್ಲಿನ ಒಬ್ಬ ತಹಸೀಲ್ದಾರ್ ಕೆಲಸ ಮಾಡೋದು ಸಾಕಷ್ಟು ಕಷ್ಟ ಅಂತಕ್ಕಂಥದ್ದು ಇಬ್ಬರು ಸಚಿವರಿಗೂ ಕೂಡ ಗಮನಕ್ಕಿದೆ. ಸಚಿವರು ಸರ್ಕಾರದ ಮುಂದೆ ಬೇಡಿಕೆ ಇಟ್ಟರು ಕೂಡ ಇದುವರೆಗೂ ತಾಲೂಕನ್ನು ರಚನೆ ಮಾಡಕ್ಕೆ ಸಾಧ್ಯ ಆಗಿಲ್ಲ. ಮತ್ತೊಂದು ಕಡೆ ಯರಗಟ್ಟಿ ಏನೋ ತಾಲೂಕಾಗಿ ಅನೇಕ ವರ್ಷಗಳ ಕಳೆದರೂ ಕೂಡ ಅಲ್ಲಿ ಸಿಗಬೇಕಾದಂತ ಸೌಲಭ್ಯಗಳು ಜನರಿಗೆ ಸಿಗ್ತಾ ಇಲ್ಲ ಅಂತಕ್ಕಂಥ ಅಸಮಾಧಾನ ಈಗ ಎಲ್ಲ ಕಡೆ ಇರತಕ್ಕಂಥದ್ದು. ಹೀಗಾಗಿ ಬೆಳಗಾವಿ ಜಿಲ್ಲೆ ವಿಭಜನೆ ಜೊತೆಗೆ ಏನು ಹೊಸದಾಗಿ ರಚನೆ ಆದಂತಹ ತಾಲೂಕುಗಳಿಗೂ ಕೂಡ ಕಾಯಕಲ್ಪವನ್ನು ಕಲ್ಪಿಸಬೇಕು. ಅಲ್ಲಿ ಒಂದು RTO ಕಚೇರಿ ಆಗಿರ್ಬೋದು, ಜೊತೆಗೆ ಏನು ಅಂತಂದ್ರೆ ಪೊಲೀಸ್ ಠಾಣೆಯನ್ನು ಕೂಡ ನಿರ್ಮಾಣ ಮಾಡಬೇಕಾದಂತಹ ಸ್ಥಿತಿ ಇದೆ. ಸುಮಾರು 30ಕ್ಕೂ ಹೆಚ್ಚು ಕಚೇರಿಗಳ ಪೈಕಿ ಈಗ ಕೆಲವು ಕಚೇರಿಗಳು ಕಾರ್ಯನಿರ್ವಹಣೆ ಮಾಡ್ತದೆ. ಹೀಗಾಗಿ ಜನ ಮತ್ತೆ ಸವದತ್ತಿಗೆ ಅಲೆದಾಡುವಂತಹ ಸ್ಥಿತಿ ಇರತಕ್ಕಂಥದ್ದು. ಇನ್ನಾದರೂ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಯರಗಟ್ಟಿಗೆ ಬೇಕಾದಂತಹ ಸಕಲ ಸೌಲಭ್ಯವನ್ನ ಕೊಡ್ಲಿ ಅಂತಕ್ಕಂಥದ್ದು. ಇಲ್ಲವಾದಲ್ಲಿ ಪ್ರತಿಭಟನೆಯನ್ನ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯನ್ನು ಕೊಡ್ತೀವಿ ಅಂತಕ್ಕಂಥದ್ದು ಅಲ್ಲಿನ ಜನರ ಆಗ್ರಹವಾಗಿದೆ. ಮತ್ತೊಂದು ಕಡೆ ಯರಗಟ್ಟಿಯ ಸೌಲಭ್ಯ ಸಿಗದೇ ಇರೋ ಕಾರಣಕ್ಕಾಗಿ ಸಿಗದೇ ಇರೋ ಹಿನ್ನೆಲೆಯಲ್ಲಿ ಒಂದು ರಾಜಕೀಯ ಕಾರಣ ಇದೆ ಅಂತಕ್ಕಂಥ ಅನುಮಾನಗಳಿದೆ. ಮುಂದಿನ ಕ್ಷೇತ್ರ ಪುನರ್ವಿಂಗಡಣೆ ಆದ ಸಂದರ್ಭದಲ್ಲಿ ಸವದತ್ತಿ ಬೇರೆ ಯರಗಟ್ಟಿ ಬೇರೆ ಕ್ಷೇತ್ರ ಆಗುತ್ತೆ ಅಂತಕ್ಕಂಥ ಅನುಮಾನಗಳಿದೆ. ಹೀಗಾಗಿ ಸ್ಥಳೀಯ ಅಧಿಕಾರಿಗಳು ಜನಪ್ರತಿನಿಧಿಗಳು ಹೆಚ್ಚು ಆಸಕ್ತಿ ತೋರ್ತಾ ಇಲ್ಲ ಅಂತಕ್ಕಂಥ ಅನುಮಾನವೂ ಕೂಡ ಯರಗಟ್ಟಿ ಜನರಿಗೆ ಈಗ ಕಾಡ್ತಾ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.